ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅಂತ ಘೋಷಣೆಯಾದ ಬೆನ್ನಲ್ಲೇ ಇದೀಗ ತೇಜಸ್ವಿ ಸೂರ್ಯ ವಿರುದ್ಧ ಘೋಷಣೆಗಳು ಕೂಡ ಕೂಗಲಾಗ್ತಾ ಇದೆ. ಗೋ ಬ್ಯಾಕ್ ತೇಜಸ್ವಿ ಸೂರ್ಯ, ಅನಂತ್ ಕುಮಾರ್ ಅಮರ್ ರಹೆ, ನಮಗೆ ನ್ಯಾಯ ಬೇಕು. ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರ ಮನೆ ಮುಂಭಾಗ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗೋ ಬ್ಯಾಕ್ ತೇಜಸ್ವಿ ಅಂತ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಮನೆಗೆ ಬಂದಿದ್ದ ತೇಜಸ್ವಿ ಸೂರ್ಯ ವಿರುದ್ಧ ಮಹಿಳೆಯರನ್ನ ತುಳಿಯುವಂತ ಕೆಲಸ ಮಾಡಬಾರ್ದಾಗಿತ್ತು ಬಿಜೆಪಿ ಅವರು. ಬೇಡಿರಲಿಲ್ಲ ಮೇಡಮ್ ಅವ್ರು ಬೇಕು ಅಂತ ಕೇಳಿರಲಿಲ್ಲ. ಮೇಡಮ್ ಅವ್ರನ್ನ ಬಲವಂತ ಮಾಡಿ ಅವ್ರನ್ನ ಒತ್ತಡ ಆಫೀಸಲ್ಲಿ ತರಿಸಿ ಪ್ರಚಾರ ಎಲ್ಲ ಸ್ಟಾರ್ಟ್ ಮಾಡಬಾರ್ದಾಗಿತ್ತು. ಮೇಡಮ್ ಅವ್ರಿಗೆ ಅನ್ಯಾಯ ಮಾಡಬಾರ್ದಾಗಿತ್ತು. ಕೇಳಿದ್ವಾ ನಾವು ಸಮಾಜದ ಬಗ್ಗೆ ಆಗಲಿ ಪರಿಸರದ ಬಗ್ಗೆ ಆಗಲಿ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಬಿಜೆಪಿ ಇವತ್ತು 5ಕ್ಕೆ 5 ಇರ್ಬೋದು MLA ಸೀಟ್ಸ್, ಅವೆಲ್ಲ ಅನಂತ್ ಕುಮಾರ್ ಅವರ ಶಕ್ತಿಯಿಂದನೇ ಹೊರತು ಬಿಜೆಪಿಯಿಂದ ಅಲ್ಲ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಈಗಲೂ ಕೂಡ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಾ? ಏನೇನು ನಡೀತಾ ಇದೆ ಸ್ಥಳದಲ್ಲಿ? ಈಗಾಗಲೇ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಹೊರಗಡೆ ಬಂದು ಕಾರ್ಯಕರ್ತರನ್ನು ಕೂಡ ಸಮಾಧಾನ ಮಾಡಿದ್ದಾರೆ. ನಮ್ಮ ಮನೆ ಮುಂದೆ ಯಾವುದೇ ರೀತಿಯ ಪ್ರತಿಭಟನೆ ಮಾಡಬಾರದು ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ದೇಶ ಮೊದಲು ಪಕ್ಷ ನಂತರ ನಾವು ಕಡೆಯದಾಗಿ ನಾವು ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಹಾಗಾಗಿ ನಾನು ಯಾವುದೇ ರೀತಿಯ ಪಕ್ಷೇತರ ಕೂಡ ನಿಲ್ತಾ ಇಲ್ಲ. ಪಕ್ಷ ತೀರ್ಮಾನ ಕೈಗೊಂಡಿರೋದಕ್ಕೆ ನಾನು ಬದ್ಧಳಾಗಿರ್ತೇನೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕಾರ್ಯಕರ್ತರು ಕೂಡ ಯಾವುದೇ ರೀತಿಯ ಗಲಾಟೆಯನ್ನು ಕೂಡ ಮಾಡಬಾರದು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಆ ಒಂದು ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೇಳಿಕೆಯಿಂದಾಗಿ ಅವರು ಒಂದು ರೀತಿಯಲ್ಲಿ ಈಗಾಗಲೇ ಆ ಒಂದು ಪ್ರತಿಭಟನೆಯನ್ನು ಕೂಡ ನಿಲ್ಲಿಸಿದ್ದಾರೆ. ಹಾಗಾಗಿ ಅವರೆಲ್ಲ ಕಾರ್ಯಕರ್ತರನ್ನು ಕೂಡ ಮನೆ ಒಳಗಡೆ ಕರೆದು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಅನಂತ್ ಕುಮಾರ್ ಅವರ ಮನೆ ಮುಂದೆ ನಡೆದಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಇತ್ತು, ಅದು ತಣ್ಣಗಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಕಾರ್ಯಕರ್ತರಿಗೂ ನನ್ನ ಮನೆ ಮುಂದೆ ಬಂದು ಗಲಾಟೆ ಮಾಡಬೇಡಿ, ನಿಮ್ಮ ಆಕ್ರೋಶ ಎಲ್ಲವೂ ಕೂಡ ನನಗೆ ಗೊತ್ತಿದೆ, ಹಾಗಾಗಿ ಕೂತು ಮಾತನಾಡೋಣ ಅನ್ನೋ ಮಾತುಗಳನ್ನು ಕೂಡ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಸಭಾ ಓಕೆ, ತೇಜಸ್ವಿನಿ ಹಾಗೂ ತೇಜಸ್ವಿ ಅವರ ಮಧ್ಯೆ ಏನೆಲ್ಲ ಮಾತುಕತೆ ನಡೆದಿದೆ ರವೀಶ್? ಈ ಮಾತುಕತೆ ಸಫಲವಾದಂಗೆ ಕಾಣ್ತಿದೆಯಾ? ಅವರ ನಡುವೆ ಯಾವುದೇ ರೀತಿಯ ಮಹತ್ವದ ಮಾತುಕತೆ ಏನಿರಲಿಲ್ಲ. ಆಶೀರ್ವಾದವನ್ನು ಕೂಡ ಪಡೆಯೋದಕ್ಕೆ ತೇಜಸ್ವಿ ಸೂರ್ಯ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಚಿಕ್ಕ ಹುಡುಗನಾಗಿಂದ ಕೂಡ ತೇಜಸ್ವಿ ಸೂರ್ಯನ ನೋಡಿರ್ತಕ್ಕಂಥವ್ರು. ಅವರೇ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಂಕರಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥವ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ತೇಜಸ್ವಿ ಸೂರ್ಯಗೆ ಬುದ್ಧಿ ಮಾತನ್ನು ಕೂಡ ಹೇಳಿ ಕಳಿಸಿದ್ದಾರೆ. ಜೊತೆಗೆ ಪಕ್ಷ ಕೈಗೊಂಡಿರೋ ತೀರ್ಮಾನಕ್ಕೆ ನಾನು ಬದ್ಧಳಾಗಿರ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಕಾರ್ಯಕರ್ತರಿಗೆ ದುಃಖ ಆಗಿರ್ತಕ್ಕಂಥದ್ದು ಸಹಜ. ಹಾಗಾಗಿ ಅದನ್ನ ತಡೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ಕೂಡ ನಡೆಸ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಹೋದಂತ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರ ಎದುರು ಮಾತನಾಡೋದಕ್ಕೆ ಕೂಡ ಮುಂದಾದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನು ಕೂಡ ಕೊಡ್ಲಿಲ್ಲ. ಇಲ್ಲಿ ಚರ್ಚೆಗೆ ವೇದಿಕೆ ಅಲ್ಲ, ಇಲ್ಲಿ ಮಾತನಾಡಬಾರ್ದು, ಚರ್ಚೆ ಮಾಡಬಾರ್ದು, ನಾವೆಲ್ಲರೂ ಕೂಡ ಮೆಚೂರ್ಡ್ ಆಗಿ ಈ ಒಂದು ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವಾತಾವರಣವನ್ನು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡೋಗಿದ್ದಾರೆ. ಹಾಗಾಗಿ ಪಕ್ಷ ಕೈಗೊಂಡಿರೋ ತೀರ್ಮಾನಕ್ಕೆ ಬದ್ಧ ಅಂತ ಕೂಡ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಹೇಳಿ ಕಳಿಸಿದ್ದಾರೆ. ಸಭಾ ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.